ಹಲೋ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಇವತ್ತಿನ ಸ್ಯಾಟರ್ಡೇ ವ್ಲಾಗ್ಗೆ. ಇವಾಗ ಟೈಮ್ ಒಂದು 8:40 ಆಗಿದೆ. ಆ್ಯಕ್ಚುಲಿ ನಂದು ಹೋಲ್ ವೀಕ್ ತುಂಬಾ ಟೈಟ್ ಇತ್ತು ಸ್ಕೆಡ್ಯೂಲು. ನಾನು ಜಾಸ್ತಿ ಡೈಲಿ ವ್ಲಾಗ್ ಹಾಕಲೇ ಇಲ್ಲ. ಜಸ್ಟ್ ಶಾಪಿಂಗ್ ವ್ಲಾಗ್ ಒಂದು ಡೈಲಿ ವ್ಲಾಗ್ ಏನೋ ಹಾಕಿರ್ಬೋದು ಅನ್ಕೊತೀನಿ. ಸೊ ಇವತ್ತು ಹಾಗಾಗಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಕೆಲಸ ಇತ್ತು ಗೈಸ್. ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬ್ಯಾಕ್ ಟು ಬ್ಯಾಕ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಗಮನ ಅಲ್ಲಿ ಹೋಗ್ತಿತ್ತು. ಮಿನಿ ವ್ಲಾಗ್ ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಅಂದರೆ ಸ್ಪೆಷಲಿ ಡೈಲಿ ವ್ಲಾಗ್ಸ್ ಮಾಡೋಕ್ಕಿದ್ದಾಗಲಿಲ್ಲ. ಬಟ್ ಕನ್ಸಿಸ್ಟೆಂಟಾಗಿದ್ದೆ ನಾನು. ಬಟ್ ಐ ಆಮ್ ವೆರಿ ಹ್ಯಾಪಿ ಕೈ ತುಂಬ ಕೆಲಸ ಇರೋದಕ್ಕಾಗಿ. ಇವತ್ತು ಸ್ಯಾಟರ್ಡೇ ಸಂಡೇ ಅಫ್ಕೋರ್ಸ್ ಜಾಸ್ತಿ ಯಾವುದು ಬ್ರ್ಯಾಂಡ್ಸ್ ಇರಲ್ಲ, ತುಂಬ ರೇರು. ಸೊ ಆರಾಮಾಗಿ ಇವತ್ತು ನಿಧಾನಕ್ಕೆ ಇದ್ದೆ. ಬಿಕಾಸ್ ನಂಗೆ ಓಲ್ ವೀಕ್ ಸರಿಯಾಗಿ ನಿದ್ದೆ ಹೆಚ್ಚು ಕಡಿಮೆ ಆಗ್ತಾಯಿತ್ತು, ಟ್ರಾವೆಲಿಂಗ್ ಇರ್ತಾಯಿತ್ತು. ಹಾಗಾಗಿ ಚೆನ್ನಾಗಿ ಮಲ್ಕೊಂಡೆ. ಇವತ್ತು ಸೂಪರಾಗಿ ನಿದ್ದೆ ಆಯಿತು. ನೆನ್ನೆ ಮಳೆ ಬಂದಿದ್ದು ಕಣ್ಣ ಶಕೆ ಇರಲಿಲ್ಲ, ತುಂಬ ಚೆನ್ನಾಗಿ ನಿದ್ದೆ ಬಂತು. ಅದಕ್ಕೆ ನಿಧಾನಕ್ಕೆ ಎದ್ದೆ. ನಾನು 5 ಗಂಟೆಗೆ ಅಲಾರಾಮ್ ಇಟ್ಟೆ. ಬಟ್ ಅದೆನ್ ಐ ಡಿಸೈಡೆಡ್ ಬೇಡಪ್ಪ ನನಗೆಲ್ಲ ಆಗಲ್ಲ, ಸ್ವಲ್ಪ ಚೆನ್ನಾಗಿ ಮಲ್ಕೊಂಬಿಡೋಣ ಅಂತ ಹೇಳಿ ಮಲ್ಕೊಂಡೆ. ಆ್ಯಂಡ್ ಐಮ್ ಸೋ ಹ್ಯಾಪಿ. ಸಖತ್ ನಿದ್ದೆ ಆಯಿತು. ಚೆನ್ನಾಗಿ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಇವಾಗ. ಎಸ್, ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹೊಸಬರಾಗಿದ್ರೆ ವೆಲ್ಕಮ್ ಟು ನನ್ನ ಚಾನಲ್ಗೆ. ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ಈಗ ಶುಂಠಿ ಟೀನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಗರ್ ಹಾಕ್ಕೊಂಡು ಶುಂಠಿನ ಹಾಕ್ಕೊಂಡು ಮಾಡ್ತೀನಿ. ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಏನು ಗೊತ್ತಾಗ ಈ ಥರ ಹಾಲು ಕಾಯಿಸಿ ಎತ್ತಿಡ್ತಾ ಇದ್ವಿ ಆಯಿತಾ. ಬೆಳಗ್ಗೆ ಟೀ ಮಾಡೋಷ್ಟೆಲ್ಲ ಒಡೆದೇ ಹೋಗ್ಬಿಡೋದು, ಫ್ರಿಜ್ಜಲ್ಲಿಟ್ರೆ ಒಡೆದೋಗೋದು. ಅದು ಏನಂತ ಗೊತ್ತಾಗ್ತಿರ್ಲಿಲ್ಲ ನನಗಂತ. ನಮ್ಮ ಮನೇಲಿ ಆ ಥರ ಆಗೋದೇ ಇಲ್ಲ ಆಯಿತಾ. ನೈಟ್ ಕಾಯಿಸಿಡ್ತೀನಿ, ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಬೆಳಗ್ಗೆ ಅದೇ ಥರ ಡೈರೆಕ್ಟಾಗಿ ಹಾಲು ಮತ್ತು ಟೀ ಪೌಡ್ರ್ ಎಲ್ಲ ಹಾಕ್ಕೊಂಡು ಮಾಡ್ತೀನಿ. ಬಟ್ ಅವ್ರ ಮೇಲಂತೂ ತುಂಬ ಹಾಲು ಒಡೆದೋಗ್ತೈತಿ. 2-3 ಸಲ ವೇಸ್ಟ್ ಆಯ್ತು ಆ್ಯಕ್ಚುಲಿ. ಬಟ್ ನಮ್ಮನೆ ಇಸ್ ದ ಬೆಸ್ಟ್. ತುಂಬ ಹೀಟ್ ಇದೆ ಅನ್ಸುತ್ತೆ ಅವ್ರ ಪ್ಲೇಸಲ್ಲೋ ಏನೋ, ಐ ಡೋಂಟ್ ನೋ. ಸೂಪರ್ ಆಗಿದೆ. ಟೇಸ್ಟಿ. ಚಲ್ಲೋಗ್ಬಿಡುತ್ತೆ ತೋರ್ಸಕ್ಕೆ ಹೋದ್ರೆ. ತುಂಬ ಜನ ಹೇಳ್ತಿದ್ರಿ ನೀವು ದಪ್ಪ ಆಗಿದ್ದೀರಾ ಅಂತ. ಎಸ್, ಆ್ಯಕ್ಚುಲಿ. ಬಟ್ ಎಷ್ಟು ಕೆ ಜಿ ಅಂತ ಗೊತ್ತಿಲ್ಲ. ಜಿಮ್ಗೆ ಹೋದಾಗ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪಾಸಿಬಲ್ ಇದ್ದರೆ ಈವ್ನಿಂಗ್ ಹೋಗಿ ಜಿಮ್ಮಿಗೆ ಜಾಯ್ನ್ ಆಗೋಣ ಅಂತ. ಲೆಟ್ಸ್ ಸಿ ಈವ್ನಿಂಗ್ ಹೆಂಗಿರುತ್ತೆ ಅಂತ. ಗೈಸ್ ಏನಾಯ್ತು ಗೊತ್ತಾ, ನಂದು ಕ್ಲಾಸ್ ಇತ್ತು. ಕ್ಲಾಸ್ ಶುರುವಾಗಕ್ಕೆ ಮುಂಚೆನ ಅಥವಾ ನೆನ್ನೆ ನೈಟ್ ಏನೋ ನಮ್ಮ ಅತ್ತೆಗೆ ನಾನು ವಾಯ್ಸ್ ಮೇಲ್ ಕಳಿಸ್ದೆ. ನಂಗೆ ಈ ಥರ ಮನೆ ಊಟ ತಿನ್ನಬೇಕು ಅನ್ನಿಸ್ತಿದೆ, ನಾನು ಬರಲಾ, ಫ್ರೀ ಇದ್ದೀರಾ ನೀವು ಅಂತ ಕೇಳಿದೆ. ಅವರು ನೋಡಿಲ್ಲೇನೋ ಇವಾಗೇನೋ ರಿಪ್ಲೈ ಮಾಡಿದ್ರು. ಸೆಷನ್ಗೆ ಹೋಗಕ್ಕೆ ಮುಂಚೆ ಎಲ್ಲಿದೆಯಾ, ಬೇಗ ಬಾ, ಬರ್ತಿದ್ಯಾ, ರಜಾ ಹಾಕಿದೀವಿ ಬಾ ಇವತ್ತು ಪಟ್ಟ ಅಂತ ಮೆಸೇಜ್ ಕಳಿಸಿದ್ದಾರೆ. ಇಟ್ಸ್ ಟೋಟಲಿ ಏನಪ್ಪ ಅನ್ಪ್ಲಾನ್ಡ್ ಆಯಿತಾ. ಸೊ ಇವಾಗ ಕ್ವಿಕ್ಕಾಗಿ ನಾನು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಕಡೆ ಜಾಲಹಳ್ಳಿ ಕಡೆಗೆ ಹೋಗಬೇಕು. ಅದಕ್ಕೆ ಬೇಗ ಬಾ ಅಂತ ಇವಾಗ ಫೋನ್ ಮಾಡಿ ಹೇಳಿದೆ. ಬರ್ತೀನಿ ಸರ್, ಈವ್ನಿಂಗ್ ಬರ್ತೀನಿ ಅಂತ ಹೇಳಿದೆ. ಬಿಕಾಸ್ ಈಗ ಟಕ್ ಟಕ್ ಅಂತ ಹೊಡೋಕೆ ನನಗೂ ಒಂಥರ ಊಟ ಎಲ್ಲ ಮುಗಿಸ್ಕೊಂಡು ಹೊಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಫ್ಕೋರ್ಸ್ ನನ್ನ ಕಸಿನ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಾಳೆ ಅಲ್ಲೇ ಇದ್ದು ನೋಡೋಣ. ನಾಳೆಲ್ಲ ಆಚೆ ಹೋಗಾದ್ರೆ ಹೋಗಿ ಲೆಟ್ಸ್ ಏನು ಮೈಂಡಲ್ಲಿಲ್ಲ. ಬೇರೆ ಕಸಿನ್ಸ್ ಎಲ್ಲ ಬರ್ಬೋದು ಅನ್ಸುತ್ತೆ, ಹೋಗಿ ನೋಡಬೇಕು. ನನ್ನ ಕಸಿನ್ಸು ಮೆಸೇಜ್ ಮಾಡಿದ್ಲು ಎಲ್ಲಿದ್ದೀರಾ ಇವತ್ತು ಬನ್ನಿ ಅಂತ ಹೇಳ್ಬಿಟ್ಟು. ನೋಡೋಣ ಇವಾಗ ಹೋಗಿ. ನಾನು ಸದ್ಯಕ್ಕೆ ಅಡುಗೆ ಎಲ್ಲ ಮಾಡ್ಕೊತೀನಿ. ಕ್ಲಾಸ್ ಎಲ್ಲ ಮುಗೀತು ನಂದು. ನನಗೂ ಸ್ಯಾಟರ್ಡೆ ಸಂಡೇ ರಜಾ ಥರ ಆಗ್ಬಿಟ್ಟಿದೆ ಇವಾಗ. ಲೆಟ್ಸಿ. ಸೊ ಸ್ವಲ್ಪ ಗ್ರಾಸರೀಸ್ನ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಈ ಸೊಪ್ಪಿಗೆ ಆಚೆ ಹೋದರೆ 10 ರುಪೀಸ್ ಆಯಿತಾ. ಬಟ್ ಝೆಪ್ಟೋದಲ್ಲಿ 7 ರುಪೀಸ್ ಗೈಸ್ ಈ ಸೊಪ್ಪು. ಸೋಯಾ ಚಂಕ್ಸ್ ಕೂಡ ಖಾಲಿ ಆಗಿತ್ತು. ಹಾಗಾಗಿ ಇವತ್ತು ನಾನು ಯೂಶ್ವಲಿ ಆಚೆ ಹೋಗ್ತಿರ್ತದೆ, ಇವತ್ತು ಇದರಲ್ಲೇ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಕಡಲೆ ಬೀಜ, ನೆಕ್ಸ್ಟ್ ಬಂದು ಡ್ರೈ ಸೀಡ್ಸ್, ಏನಂತಾರೆ ಇದಕ್ಕೆ, ಅದೇ ಪಂಪ್ಕಿನ್ ಸೀಡ್ಸ್, ಇದೆಲ್ಲ ಮಿಕ್ಸ್ ಇರೋವಂಥದ್ದು. 9 ಥರದ್ದೇನೋ ಇದೆ ಅಂತ ಇದೆ. ಇದರಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಆ್ಯಂಡ್ ಅಫ್ಕೋರ್ಸ್ ಎಗ್ಸ್ ಖಾಲಿ ಆಗಿತ್ತು. ಆ್ಯಂಡ್ ಕರ್ಡ್. ಇಷ್ಟಕ್ಕೂ ಸೇರಿ ಐ ಪೇಡ್ ಅರೌಂಡ್ 262 ರುಪೀಸ್. ನೆನ್ನೆ ಸಬ್ಬಕ್ಕಿ ಸೊಪ್ಪು ತೊಗೊಬಂದೆ. ಲಾಸ್ಟ್ ಟೈಮ್ ತಂದಿದ್ನಲ್ಲ ಗೈಸ್, ಅದು 10 ರುಪೀಸ್ ಆಯಿತಾ. ಅದು ಕೆಟ್ಟೋಯ್ತು, ಮಾಡೋಕ್ಕಾಗಲಿಲ್ಲ. ಇದು ಜಸ್ಟ್ ಏನಪ್ಪ 30 ರುಪೀಸ್. ಓ ಮೈ ಗಾಡ್, ಎಷ್ಟು ಜಾಸ್ತಿ ಆಗಿದೆ ನೋಡಿ. ಜಸ್ಟ್ ಒಂದು 3-4 ಡೇಸ್ ಗ್ಯಾಪಲ್ಲಿ. ಇವಾಗ ಇದರಲ್ಲಿ ಸಾಂಬಾರು ಮಾಡೋಣ.
ಸೊ ಕಾಳು ಮತ್ತು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ. ಇವಾಗ ಇದನ್ನು ತಣ್ಣಗಾದ್ಮೇಲೆ ರುಬ್ಕೊಂಡು ಡೈರೆಕ್ಟ್ ಸಾಂಬಾರು ಮಾಡಿ ಊಟ ಮಾಡೋಣ. ಟೈಮ್ ಆಲ್ರೆಡಿ 12:40 ಸಮಥಿಂಗ್ ಆಗ್ತದೆ, ಹೊಟ್ಟೆ ಬೇರೆ ಹಸಿತದೆ. ಇದನ್ನು ಬೇಗ ಕುಕ್ ಮಾಡ್ತೀನಿ ರೀ. ಗೈಸ್, ಊಟ ಇಸ್ ರೆಡಿ. ಸೊಪ್ಸಾರು, ರೈಸು ಮತ್ತು ಈ ಕಡೆ ಪಲ್ಯ. ಸಿಕ್ಕಾಬಟ್ಟೆ ಹೊಟ್ಟೆ ಹಸುತ್ತದೆ ಮಾತಾಡಿ ಇವಾಗ ಹೋಗಿ ಊಟ ಮಾಡುವ. ತುಪ್ಪ ಬೇರೆ ಖಾಲಿ ಆಗಿಬಿಟ್ಟಿದೆ. ಮೊನ್ನೆ ಏನಕ್ಕೂ ಯೂಸ್ ಮಾಡಿದೆ ಅನ್ಸುತ್ತೆ, ಅದು ಖಾಲಿ ಆಗೋಗಿದೆ, ತರಿಸ್ಬೇಕಾಗಿತ್ತು. ತುಪ್ಪ ಇದ್ದರೆ ಅದ್ಭುತವಾಗಿರೋದು. ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳ್ತೀನಿ. ಈ ಉಪ್ಪಿನಕಾಯಿ ಚೆನ್ನಾಗಿದೆ, ಬಟ್ ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಉಪ್ಪಿನಕಾಯಿ ಅಷ್ಟೆಲ್ಲ ತಿಂದೇ ಇರೋಳು ತಿಂತೀನಿ. ಎಸ್ಪೆಷಲಿ ಬೇಳೆ ಸಾರು ಇಂಥದ್ಕೆಲ್ಲ ಭಾರಿ ಇಷ್ಟ ಆಗುತ್ತೆ ನನಗೆ. ಗೈಸ್, ಅಮೆಝಾನ್ ಪ್ರೈಮಲ್ಲಿ ಸರಸ್ವತಿ ಅಂತ ಒಂದು ಮೂವಿ ಇದೆ. ನೆನ್ನೆ ನಾನು ನೋಡಿದೆ ನೈಟು, ತುಂಬ ಚೆನ್ನಾಗಿ ಅನ್ನಿಸ್ತು. ನೀವು ಬೇಕಿದ್ರೆ ನೋಡಿ, ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಬಟ್ ತುಂಬ ಡಿಫ್ರೆಂಟ್ ಸ್ಟೋರಿ, ಚೆನ್ನಾಗಿದೆ. ಬೇಕಿದ್ರೆ ಒಂದ್ಸಲ ನೋಡಿ. ಸರಸ್ವತಿ ಅಂತ ಇದೆ, ಅದ್ರಲ್ಲಿ ಪ್ರಿಯಾಮಣಿ ಇದ್ದಾರೆ, ಲಕ್ಷ್ಮಿ ಎಲ್ಲವ್ರು ಎಷ್ಟೇನೋ ಮರ್ತೋಯ್ತು. ಸೊ ಅವರಿದ್ದಾರೆ, ಒಂದ್ಸಲ ಹೋಗಿ ನೋಡಿ. ವರಲಕ್ಷ್ಮಿ ಕರೆಕ್ಟ್. ಸೊ ಈಗ ನಂದು ಲಾಸ್ಟ್ ಟೈಮ್ ಮಾಡಿದ ಹೇರ್ ಗ್ರೋತ್ ಲಡ್ಡು ಖಾಲಿ ಆಗಿದೆ, ಹಾಗಾಗಿ ಇವಾಗ ಮತ್ತೆ ಮಾಡ್ಕೊತಾ ಇದ್ದೀನಿ. ಅಗಸೆ ಬೀಜ ಅಂತ ಹೇಳ್ತಾರೆ, ಫ್ಲಾಕ್ಸ್ ಸೀಡ್ಸು, ಮತ್ತು ಇದು ಮೆಂತ್ಯ ಕಾಳು, ಏನಂತಾರೆ ಕಡಲೆಕಾಳು ಮತ್ತು ಹೆಸರು ಕಾಳು, ಡ್ರೈ ಫ್ರೂಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. ಬಟ್ ಇದನ್ನು ಫುಲ್ ರುಬ್ಬಕ್ಕೆ ಹಾಕ್ತೀನೋ ಇಲ್ಲ, ನಾಟ್ ಎಕ್ಸಾಕ್ಟ್ಲಿ ಶೋರ್ ಹೆಂಗೆ ಮಾಡಬೇಕು ಅಂತ, ಇಲ್ಲ ಬಾಯಿಗೆ ಸಿಗೋ ಥರ ಕಟ್ ಮಾಡಿ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ಬಿಳಿ ಎಳ್ಳು, ಕರಿ ಎಳ್ಳು, ಕರಿಬೇವು ಸೊಪ್ಪು ಮತ್ತು ಈ ಡ್ರೈ ಸೀಡ್ಸು ಇಷ್ಟನ್ನು ಇವಾಗ ಲೋ ಫ್ಲೇಮಲ್ಲಿ ಹುರ್ಕೊಂಡು ಆಮೇಲೆ ನಾವು ಏನಪ್ಪ ಲಡ್ಡುನ ಮಾಡ್ಕೊಳ್ಳೋಣ, ತೋರಿಸ್ತೀನಿ ಆಯಿತಾ. ಸೊ ಲೋ ಫ್ಲೇಮಲ್ಲಿಟ್ಟು ಹುರ್ಕೊತಾ ಇದ್ದೀನಿ. ಫಸ್ಟು ಕಾಳುಗಳು ಗಟ್ಟಿ ಇರುತ್ತಲ್ಲ ಅದನ್ನು ಹುರ್ಕೊಂಬಿಟ್ಟೆ. ಅದಾದಮೇಲೆ ಈ ಚಿಕ್ಕದೇನು ಸೀಡ್ಸ್ ಎಲ್ಲ ಇದೆಯಲ್ಲ ಇದನ್ನು ಹಾಕಿ ತುಂಬ ಲೋ ಫ್ಲೇಮಲ್ಲಿ ಇಟ್ಟು, ಅದು ಫುಲ್ ಮುಚ್ಚಕ್ಕೋಗ್ಬಿಡಿ, ಮೆತ್ತಗಾಗ್ಬಿಡುತ್ತೆ. ಈ ಥರ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಅದಂದ್ರೆ ಅದು ಎಗ್ಗುರ್ತಾ ಇರುತ್ತೆ ಚಿಕ್ಕದು ಎಳ್ಳೆಲ್ಲ ಇದೆಯಲ್ಲ, ಸೊ ಅದಕ್ಕೋಸ್ಕರ. ಈಗ ತುಪ್ಪನ ಹಾಕ್ಕೊಂಡು ಮತ್ತು ಖರ್ಜೂರ ಅದನ್ನು ಕೂಡ ಗ್ರೈಂಡ್ ಮಾಡಿದ್ದೀನಿ. ಖರ್ಜೂರ ಕಡಿಮೆ ಇತ್ತು, ನೋಡ್ಕೊಂಡಿಲ್ಲ ನಾನು, ಮತ್ತೆ ಇವಾಗ ಅದನ್ನು ಆರ್ಡ್ರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ. ಸೊ ಇವಾಗ ಖರ್ಜೂರ ಮತ್ತೆ ಎಕ್ಸ್ಟ್ರಾ ತರಿಸ್ದೆ ಗೈಸ್, ಖಾಲಿ ಆಗಿತ್ತದು. ಇವಾಗ ನೋಡಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಸಪ್ರೇಟಾಗಿ ಫುಲ್ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಅವಾಗಲಿಂದ ಅಡುಗೆ ಮನೇಲಿ ಇದ್ದೀನಿ, ನನಗೊಂಥರ ಆಗ್ಬಿಟ್ಟಿದೆ ಗೈಸ್, ನಿಂತ್ಕೊಂಡು ಈ ಥರ ಉಂಡೆ ಈ ಥರ ಬಾಕ್ಸೆಲ್ಲ ಕೆತ್ತಿಗೆ ಕೊಡ್ತೇನೆ. ಸೊ ನೋಡಿ ಈ ಥರ ಇಟ್ಸ್ ರೆಡಿ. ಸ್ವಲ್ಪ ಹೊತ್ತಿದ್ದು ಆಚೆ ಇಟ್ಟು ಆಮೇಲೆ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಎಷ್ಟು ಲಡ್ಡು ಇದೆ ಅಂತ ನಾನು ಎಣಿಸ್ಲಿಲ್ಲ, ಮೇ ಬಿ ತುಂಬ ಒಂದು 10 ಮೇಲಿದೆ ಅನ್ಕೊತೀನಿ. ಆಲ್ಮೋಸ್ಟ್ 3 ಮಂತ್ವರೆಗೂ ಬರಬಹುದೇನೋ, ಇನ್ ಬಿಟ್ವೀನಲ್ಲಿ ನಾನು ಸ್ಕಿಪ್ ಮಾಡಿದ್ರು ಸಹ. ಸೊ ಫೈನಲಿ ಮಾಡಿಕೊಟ್ಟೆ ಗೈಸ್. ಯಪ್ಪ. ಸೊ ಗೈಸ್, ನಾನು ಈ ಥರ ರೆಡಿ ಆಗಿದ್ದಾಯಿತು. ಸೊ ಇವಾಗ ಹೊರಡಬೇಕು. ಸೊ ಟೈಮ್ 2:30 ಆಗಿದೆ. ಲೆಟ್ಸ್ ಗೋ. ತುಂಬ ಬಿಸಿಲಿದೆ ಗೈಸ್ ಆಚೆ ಕಡೆ. ನೆನ್ನೆ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಮಳೆ ಬಂತು, ಅದರಿಂದಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಯ್ತು ನೈಟು. ನಿಮ್ಮ ಕಡೆ ಮಳೆ ಬಂತ ಅಂತ ಜಸ್ಟ್ ಲೆಟ್ ಮೀನು. ಬಟ್ ಆ್ಯಕ್ಚುಲಿ ನಾರ್ತ್ ಕಡೆ ಎಲ್ಲ ತುಂಬಾ ಮಳೆ ಬರ್ತಿದೆ ಗೈಸ್, ನಮ್ಮ ಕಡೆ ಇಷ್ಟೊಂದು ಬಿಸಿಲಿರೋದಾ ಅಂತ ಹೇಳ್ಬಿಟ್ಟು ನಾನು ಸೂಪರ್ ಸರ್ಪ್ರೈಸ್. ಮೈ ಫುಲ್ ಬಟ್ಟೆ ತೋರಿಸ್ತೀನಿ. ಅಫ್ಕೋರ್ಸ್ ಆಲ್ ಟೈಮ್ ನನ್ನ ಫೇವ್ರೆಟ್ ಶರ್ಟ್ ಗೈಸ್ ಇದು. ಐ ಡೋಂಟ್ ನೋ ವೈ, ತುಂಬ ಇಷ್ಟ ನನಗೆ ಶರ್ಟ್ ಅಂದರೆ. ಆ್ಯಂಡ್ ಇದು ನಾನು ಇದರಲ್ಲಿ ತೊಗೊಂಡಿದ್ದು, ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ತುಂಬ 2-3 ಇಯರ್ಸ್ ಆಗಿರ್ಬೋದು. ಯಾ, ಮೈ ಮೇಕಪ್, ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಆ್ಯಂಡ್ ಸ್ವಲ್ಪ ಬ್ಲಷ್ ಅಲ್ಲ, ಲಿಪ್ಸ್ಟಿಕ್ನ ಬ್ಲಷ್ ಥರ ಹಾಕಿದ್ದೀನಿ. ಆ್ಯಂಡ್ ಮೈ ಫೇವ್ರೆಟ್ ಬ್ರೌನ್ ಲಿಪ್ಸ್ಟಿಕ್, ಮೈ ಗೋ ಟು ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ಸೊ ಯಾ, ಎಲ್ಲ ಖಾಲಿ ಗೈಸ್, ಯಾರೂ ಇಲ್ಲ. ಸೊ ನಾನು ಮೆಟ್ರೋ ಸ್ಟೇಷನಲ್ಲಿ ವೆಯ್ಟಿಂಗ್ ಇನ್ನೂ 9 ನಿಮಿಷ ತೋರಿಸ್ತದೆ.
ಸೊ ಫುಲ್ ಖಾಲಿ ಇದೆ, ಜಸ್ಟ್ ವೇಟಿಂಗ್. ಫುಲ್ ಶೆಕೆ ಆಗೋಯ್ತೆ ಅಲ್ಲಿಂದ ನೋಡ್ಕೊಂಡು ಅಷ್ಟರಲ್ಲಿ. ಫೈನಲಿ ನಾನು ರೀಚ್ ಆಗಿದ್ದಾಯಿತು. ಕರೆಕ್ಟಾಗಿ ಇಲ್ಲೇ ತಂದುಬಿಟ್ಟು ಹೋಗಿದ್ದಾರೆ ಪಾಪ ಡ್ರೈವರ್ ಅಣ್ಣ. ನನ್ನ ಸ್ವಲ್ಪ ದೂರ ನಡ್ಕೊಂಬಂದೆ. 3 ಮೆಟ್ರೋ ಚೇಂಜ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ 5.25 ಕಿಲೋಮೀಟ್ರ್ ಆಟೋದಲ್ಲಿ ಬಂದಿದ್ದೀನಿ. ಯಪ್ಪ ನಮ್ಮ ಅತ್ತೆಯವ್ರು ಮೊದಲಿಂದ ಇಷ್ಟೇ ದೂರ ಇರೋದು ಗೈಸ್. ಯಪ್ಪ ಇಷ್ಟು ದೂರಲ್ಲೇ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಎಂಟ್ರಿ ಯಾವಾಗ ಬಂದೆ? ನಾನು ನೆನ್ನೆನೆ ಬಂದಿದ್ದೀನಿ. ಹೌದಾ? ಸುಳ್ಳು ಹೇಳಿದ್ದೆ ಇವಳು ಇಷ್ಟದವರೆಗೂ ನನಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡು. ಯಾರೆಲ್ಲ ಅವರಪ್ಪ? ಹೌದಾ? ಸರಿ ಓಕೆ ಮಾಡು. ಮುಂದೆದು ಸವಿ ಲೈಟ್ ಹಾಕು. ಇಪ್ಪಿ ಮ್ಯಾಗಿ ಬ್ಯಾಟ್ಲು ಇಪ್ಪಿ ಬಂದು ನೋಡಿ. ರಂಜು ರೀಟೇಕ್ ಮಾಡೋಣ. ಆಂಟಿಗಳನ್ನ ಮಾತಾಡ್ಸಲ್ವಾ? ಡನ್ನ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಬೇಕು ಅಂತಲೇ. ಗೈಸ್ ನಾವು ವಾಕ್ ಮಾಡೋಣ ಅಂತ ಲೇಕಿಗೆ ಬಂದ್ವಿ. ಇವಾಗ ತೋರ್ಸಮ್ಮ, ಚೆನ್ನಾಗಿ ರೆಡಿ ಆಗಿದೆಯಲ್ಲ? ಹ್ಞೂ, ಬೆಳಕಲ್ಲೇ ಬಂದು ಕರೆಕ್ಟಾಗಿ ಬೆಳಕಿಗೆ ಬಂದ್ಬಿಟ್ಟು ಸೊಳ್ಳೆ ಕರೆಕ್ಟಾಗೆ ಕಾಣಿಸ್ತೈತೆ. ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಸಾಕು ಬೇಡ. ಆಯ್ತು ಬಮ್ಮ, ನಿನ್ನೂ ತೋರಿಸ್ತೀನಿ. ಬಂದಾಗೆ ತೋರಿಸಿಲ್ವ ನಿನ್ನ? ನಾನೇ ಹೈಲೈಟ್ ಅಂತ ಮಾಡಿ ತಮ್ಮನೇಲಲ್ಲಿ ಹಾಕ್ಬಿಡೋಣ ನೋಡಿ ಗೈಸ್. ಎಂಥ ಸೊಳ್ಳೆ ಇದೆ ಗೊತ್ತಾ ಇಲ್ಲಿ? ಅಪ್ಪ ದೇವ್ರೆ, ಎಲ್ಲ ತಳ್ತಿ ನಡಿಯ ಸೊಳ್ಳೆ ಮಧ್ಯಕ್ಕೆ. ಈ ಥರ ಎಲ್ಲ ಮಾಡಿಬಿಟ್ರೆ ಅಮಾಯಕ ಹುಡುಗಿಲ್ಲ. ಅಮಾಯಕ ಅಂತ ಗೈಸ್ ಇವಳು. ಜೋಕ್ ಹೋಗದಾ? ಇಲ್ಲಿ ಬನ್ನಿ ಸ್ವಲ್ಪ. ಚಂದ್ರನ ಬೆಳಕಲ್ಲಿ ವಿ ಆರ್ ಪ್ಲೇಯಿಂಗ್ ಕಳ್ಳ ಪೊಲೀಸ್ ಆಟ ವಿತ್ ಮೈ ಕಸಿನ್ಸ್. ರಮ್ಮು ಬೆಳಗ್ ಬಿಡ್ತಾವಳೆ. ಸೋನುಗ್ ಬಿಡೆ ಪಾಪ. ಸೋನಾ? ಹಾ, ನೆಕ್ಸ್ಟ್ ಅನುಗ್ ಬಿಡೆ. ನೆಕ್ಸ್ಟ್ ಅಪ್ಪಿಗೆ ಬಿಡು. ಅವಳು ಲೋಕದಲ್ಲೇ ಅವಳೆ. ಥ್ಯಾಂಕ್ಸ್. ರೆಡಿನಾ? ಆಯ್ತಾ? ಬರ್ದ್ರಾ? ಇಲ್ಲೇ ಬಿರಿಯಾನಿ ತಂದು ಕೊಟ್ಟಿದ್ದಾರೆ ನಮ್ಮ ಅತ್ತೆ. ಸೂಪರ್ ಆಗಿ ಸ್ಮೆಲ್ ಬರ್ತದೆ ಆಯ್ತಾ, ಸಕ್ಕದಾಗಿ ಮಾಡ್ತಾರೆ. ಇಲ್ಲೇನೋದು ಚಿಕನ್ ಫ್ರೈ. ತಗೋ ಮಾಡು ಹೋಗ್ಲಿ. ನನ್ನ ತೋರಿಸಿ ಹೈಲೈಟ್ ಆಗ್ಬಿಟ್ಟು ನೋಡಿ ಗೈಸ್. ಇವ್ರದ್ದು ಗೈಸ್ ವ್ಲಾಗ್ಸ್ ಅವ್ರನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಬಿರಿಯಾನಿ ಮಾಡಿದ್ದಾರೆ. ಬಿರಿಯಾನಿ ತೋರ್ಸೋಣ. ಬಿರಿಯಾನಿ, ಚಿಕನ್ ಫ್ರೈ. ಚಿಯರ್ಸ್.